ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಬೋಗಾದಿ ಸರ್ಕಾರಿ ಪ್ರೌಢಶಾಲೆಗೆ ಇಂಡಿಗೋ ಪೇಂಟ್ಸ್ ಕಂಪನಿ ವತಿಯಿಂದ ಸುಮಾರು 7 ಕಟ್ಟಡಗಳಿಗೆ ಹೊಸದಾಗಿ ಬಣ್ಣ ಬಳಿಯುವುದರ ಮೂಲಕ ಶಾಲೆಯ ಆವರಣಕ್ಕೆ ಹೊಸ ರಂಗಿರಂಗಿನ ಬಣ್ಣವನ್ನು ತಂದುಕೊಟ್ಟು ಕಲಿಕಾ ಕ್ಷೇತ್ರದ ವಾತಾವರಣಕ್ಕೆ ಹೊಸ ಮೆರುಗನ್ನು ನೀಡಿದರು. ಇಂಡಿಗೋ ಪೇಂಟ್ಸ್ ಕಂಪನಿಯ ಸೌತ್ ಕರ್ನಾಟಕ ಬ್ರಾಂಚ್ ಮ್ಯಾನೇಜರ್ ಪ್ರವೀಣ್ ಘಾಟ್ಕೆ ಮಾತನಾಡಿ, ಪ್ರತಿ ವರ್ಷವೂ ಕೂಡ ನಮ್ಮ ಕಂಪನಿಯ ವತಿಯಿಂದ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಮತ್ತು ಶಾಲೆಯ ಅಂದವನ್ನು ಹೆಚ್ಚಿಸುವ ಉದ್ದೇಶದಿಂದ ಹೊಸ ಬಣ್ಣವನ್ನು ಹಚ್ಚಿ ಮೆರುಗು ನೀಡುವ ಕಾರ್ಯಕ್ರಮವನ್ನು ಚಾಲನೆ ಇಟ್ಟುಕೊಂಡಿದ್ದೇವೆ. ಅದರಂತೆ ಬೋಗಾದಿ ಪಟ್ಟಣದ ಮಾನಸ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಇವರ ಸಹಯೋಗದೊಂದಿಗೆ ಸ್ಥಳೀಯ ಸುತ್ತಮುತ್ತ 30ಕ್ಕೂ ಹೆಚ್ಚು ಪೇಂಟರ್ಸ್ ಜೊತೆಗೂಡಿ ಈ ದಿನ ಸರ್ಕಾರಿ ಶಾಲೆಗೆ ಹೊಸ ಬಣ್ಣ ಬಳಿಯುವುದರ ಮೂಲಕ ಮಕ್ಕಳ ಕಲಿಕೆಗೆ ಉತ್ಸಾಹ ತುಂಬಿದ್ದೇವೆ. ತಾಲೂಕಿನ ವ್ಯಾಪ್ತಿಯಲ್ಲಿ ಈ ದಿನ ಪ್ರಾರಂಭಕ್ಕೆ ಬೋಗಾದಿ ಪ್ರೌಢಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದು, ಮುಂದಿನ ದಿನದಲ್ಲಿ ತಾಲೂಕಿನ ವ್ಯಾಪ್ತಿಯ ಸರ್ಕಾರಿ ಶಾಲೆಗಳಿಗೆ ಬಣ್ಣ ಬಳಿಯುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಸರ್ಕಾರಿ ಶಾಲೆಗಳನ್ನು ನಾವು ಉತ್ತಮವಾಗಿ ನಿರ್ಮಿಸೋದಕ್ಕೋಸ್ಕರ ನಾವು ಸ್ಥಳೀಯವಾಗಿ ಪೇಂಟಿಂಗ್ ಮಿತ್ರರೊಂದಿಗೆ ಆಮೇಲೆ ನಮ್ಮ ಡೀಲರ್ ವರ್ತಕರ ಸಹಯೋಗದಿಂದ ನಾವು ಸರ್ಕಾರಿ ಶಾಲೆಗಳನ್ನು ಕಟ್ಟಡಗಳನ್ನು ಅವ್ರಿಗೆ ಎಲ್ಲ ಸಾಮಗ್ರಿಗಳನ್ನು ಕೊಡಿಸಿ ನಮ್ಮದೇ ಕಂಪನಿಯಿಂದ ಪೇಂಟ್ ಎಲ್ಲ ಅವ್ರಿಗೆ ವಿತರಣೆ ಮಾಡಿ ಅವ್ರ ಕಡೆಯಿಂದ ನಾವು ಪೇಂಟ್ ಮಾಡಿಸ್ತಾ ಇದ್ದೀವಿ. ಇದು ಏಕೆ ಅಂತಂದರೆ ನಮ್ಮ ಸ್ಕೂಲು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ, ಆಮೇಲೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಅಭಿವೃದ್ಧಿಗೊಳಿಸಲಿಕ್ಕೆ ನಾವು ಅವ್ರಿಗೆ ಒಂದು ಉತ್ತಮವಾದಂಥ ಒಂದು ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಕೂಡ ಅವರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಇದನ್ನು ನಾವು ಕಂಪನಿ ವತಿಯಿಂದ ಉಚಿತವಾಗಿ ಸರ್ಕಾರಿ ಶಾಲೆಗಳನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಇವತ್ತಿನ ದಿವಸ ನಾವು ನಾಗಮಂಗಲ ತಾಲೂಕು ಬೋಗಾದಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾವು 7 ಕಟ್ಟಡಗಳನ್ನು ನಾವು ಪೇಂಟ್ ಮಾಡಿಸಿ ಕೊಡ್ತಾ ಇದ್ದೀವಿ. ಶಾಲೆಯ ಮುಖ್ಯ ಶಿಕ್ಷಕ ತಿಮ್ಮರಾಯಿಗೌಡ ಮಾತನಾಡಿ, ಇಂಡಿಗೋ ಪೇಂಟ್ ಕಂಪನಿ ವತಿಯಿಂದ ನಮ್ಮ ಶಾಲೆಗೆ ಹೊಸದಾಗಿ ಬಣ್ಣ ಬಳಿಯುತ್ತಿರುವುದು ಸಂತಸದ ವಿಚಾರ. ಸರ್ಕಾರಿ ಶಾಲೆ ಉಳಿವಿಗಾಗಿ ಪ್ರತಿಯೊಬ್ಬ ಪ್ರಜೆಯೂ ಕೂಡ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು. ದೊಡ್ಡ ಮಹಾನ್ ವ್ಯಕ್ತಿಗಳು ಸರ್ಕಾರಿ ಶಾಲೆಯಲ್ಲಿ ಓದಿ ಉನ್ನತ ಹುದ್ದೆಯನ್ನು ಪಡೆದಿದ್ದಾರೆ ಎಂಬುದನ್ನು ನಾವೆಲ್ಲರೂ ನೆನೆಯಲೇಬೇಕು. ಸಾಮಾಜಿಕ ಕಳಕಳಿ ಇಟ್ಟುಕೊಂಡಿರುವ ಇಂಡಿಗೋ ಪೇಂಟ್ಸ್ ಕಂಪನಿಯವರಿಗೆ ಕೃತಜ್ಞತೆಯನ್ನು ಅರ್ಪಿಸುವೆ ಎಂದರು. ಇಂಡಿಗೋ ಒಂದು ಬಣ್ಣದ ಕಂಪನಿಯವರು ನಮ್ಮ ಸರ್ಕಾರಿ ಶಾಲೆಯ ಉಳಿವಿಗಾಗಿ, ಸ್ವಚ್ಛತೆಗಾಗಿ ಮತ್ತು ಸರ್ಕಾರಿ ಶಾಲೆ ಸುಂದರವಾಗಿ ಕಾಣಲಿ ಮತ್ತು ಸರ್ಕಾರಿ ಮಕ್ಕಳ ಒಂದು ವಿದ್ಯಾಭ್ಯಾಸ ಉತ್ತಮವಾಗಿರಲಿ ಅನ್ನೋ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಶಾಲೆಯ 7 ಕಟ್ಟಡಗಳಿಗೆ ಉತ್ತಮವಾದ ಒಂದು ಬಣ್ಣದ ಒಂದು ವ್ಯವಸ್ಥೆಯನ್ನು ಮಾಡಿ ಬಣ್ಣವನ್ನು ಹೊಡೆಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ SDMCಯ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಮಾನಸ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಬೋಗಾದಿ ಮಾಲೀಕ ಮಂಜುನಾಥ್, ಶಾಲಾ ಆಡಳಿತ ಮಂಡಳಿ ಶಿಕ್ಷಕರಾದ ವಿಜಯಲಕ್ಷ್ಮಿ, ರಾಜೇಶ್ವರಿ, ಭವ್ಯ, ಅನುಷಾ, ಸಂತೋಷ್ ಕುಮಾರ್, ಇಂಡಿಗೋ ಪೇಂಟ್ಸ್ ಕಂಪನಿ ಆಡಳಿತ ಸಿಬ್ಬಂದಿ ಸಂಪತ್, ರಾಜೀವ್, ಚಂದ್ರು, ದೀಕ್ಷಿತ್, ಚಂದನ್, ಕಾಶಿನಾಥ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.